ಎಂಟರ ಮನಸ್ಸು ಗೀತಗಾಡು ಸರಿ ಗ ಮ ಪದನಿಸ పెట్టే పెట్టే వాళ్ళు చెప్తావా నా మన కండ హేమా तुम अंगमो अंगांगमो प्रेमिचे कामिचे हेमा ಚೆಸಗೋಲು ಪ್ರಖ್ಯಾತ ಗಾಡುವ ನಾನು ಯಾರು ಈ ಪೃಥ್ವಿಯಲ್ಲಿ ಪರಮ ಪುರುಷರ ಪ್ರಾಣಪತನಗೈದ ಪ್ರಳಯ ಪರಾಕ್ರಮೇ ನರಹಂತಕ ನರನಾಗ ನಾ ಇಡುವ ಹೆಜ್ಜೆಯ ಸಪ್ಪಳಕ್ಕೆ ಈ ಊರಿನ ಜನ ಗಡಗಡ ನಡುಗಿ ಹೋಗಿ ಕಾಲಿಡುಗಳು ಆ ಸರ್ಪಕ್ಕೆ ಹಲ್ಲಿನಲ್ಲಿ ವಿಷ ತುಂಬಿಕೊಂಡಿದ್ದಾರೆ ಈ ನರನಾಗನಿಗೆ ರೋಮದಲ್ಲಿ ವಿಷ ತುಂಬಿಕೊಂಡಿದೆ ಆ ಹಾವಿಗೆ 12 ವರ್ಷ ಸೇಡು ಈ ನರನಾಗನಿಗೆ ಯುಗ ಯುಗದಲ್ಲಿ ಸೇಡು ಮಾಸಾರದ ಹಸುಗೂಸು ಆ ಹೇಮಂತನ ತಮ್ಮ ರಾಜೇಂದ್ರ ನನ್ನ ಎದೆಗೆ ಪಟ್ಟು ಸಿಕ್ಕಂತೆ ಹಾರಾಡುತ್ತಿರುವನಲ್ಲ ನಿನಗೊಂದು ಗತಿ ಕಾಣಿಸದಿದ್ದರೆ ನನ್ನ ಹೆಸರು ನರ ರೂಪದ ನರನಾಗನೇ ತಲಾಟಿ ತಲಾಟಿ ಬಂದೆ ಸಾವುಕಾರ ಅಲ್ಲಲ್ಲ ಸಾವುಕಾರ ಅಂತ ಏನಂದೆ ಶುರು 600 ರೂಪಾಯಿ ಮುಗಿದ ಗಲಾಟೆ ಏನಂತೇಳಿ ಧನ್ಯರ ಆ ಭಾಗ್ಯಶ್ರೀ ಕಡೆಯಿಂದ ಬರಬೇಕಾದ ಬಡ್ಡಿ ಹಣ ಬಂದಿದೆ ನೋಡ್ಕೊಂಡ್ರಿ ಧನ್ಯರ ಬಂದತ್ರಿ ಧನ್ಯರ ಅದು ಆ ಭಾಗ್ಯವಿದು ನೋಡ್ರಿ ಸಾವುಕಾರ ಹೆಂಗಸೂರ್ ಕಡೆಯಿಂದ ಬರ್ಬೇಕಾದ ಬಾಕಿ ಬಂದತ್ರಿ ಇನ್ನ ಹೇಮಂತನ ಬಾಕಿ ಅಷ್ಟೇ ಬರ್ಬೇಕಾಗಿತ್ತು ನೋಡ್ರಿ ಧನ್ಯರ ಏನಂದ್ರೆ ಬರಪಾಯಿ ನನ್ನ ಮಗ ಧನ್ಯರ ಆ ಹೇಮಂತ್ ಏನು ಅಂದಿಲ್ರಿ ಅವ್ರ ತಮ್ಮ ರಾಜೇಂದ್ರ ಬಾಯಿಗೆ ಬಂದಂಗ ಬಾಳ ಮಾತಾಡೇನ್ರಿ ಧನ್ಯರ ಹಲಕಡ್ ಸೋಳೆ ಮಗನ ಮಂಗ್ಯಾ ಸೋಳೆ ಮಗನ ಮಾಳ ಸೋಳೆ ಮಗನ ಹಿಂಗ ಹೇಳ್ದಾನ್ರಿ ಆ ಮಗ ರಾಜೇಂದ್ರ ನಿಮ್ಗ ಈ ವರ್ಷ ಹಣ ಕೊಡಕ್ ಆಗುದಿಲ್ಲ ಏನ್ ಮಾಡ್ಕೊಂಡ್ರಿ ಆ ಮಗ ರಾಜೇಂದ್ರ ರಾಜೇಂದ್ರ ಸುತ್ತು ಸಾವಿರ ಹಳ್ಳಿಗೆ ಸರದಾರ ನೆನೆಸಿಕೊಂಡಿರುವ ಈ ನರನಾಗನಿಗೆ ಬಾಯಿಗೆ ಬಂದಂತೆ ಪುಗಳಿದೆ ಆ ಮಗನೇ ಮಾತನಾಡುತ್ತೇನೆ ಸೌಕರ, ಮಾತನಾಡುತ್ತೇನೆ.
ತಲಾಟಿ ನಿನ್ನ ಮನೆಗೆ ಹಣ ಕೇಳಲು ಬಂದಾಗ ಬಾಯಿಗೆ ಬಂದಂತೆ ಮಾತನಾಡಿದೆ ಅಂತೆ. ಯಾಕೆ? ಸಾಹುಕಾರ ಹಣ ಕೇಳಲು ಬಂದಿದ್ದ ನಿಜ. ಆದರೆ ಈ ವರ್ಷ ಮಳೆ ಇಲ್ಲದೆ ಬೆಳೆ ಆದ ಕಾರಣ ಬರುವ ವರ್ಷ ಕೊಡುತ್ತೇನಂತ ಹೇಳಿದರೆ ಕೊಟ್ಟರೆ ಈಗಲೇ ಕೊಡಿ, ಮಾಡದಿದ್ದರೆ ನಿಮ್ಮ ಆಸ್ತಿ ಪತ್ರ ಬರೆದು ಕೊಡು ಅಂತ ನಾಯಿ ತಲಾಟಿ. ಲೇ ತಮ್ಮ ರಾಜೇಂದ್ರ, ರೊಕ್ಕ ಬೇಕಾದಾಗ ಮಳ್ಳ ಮೆತ್ತಗ ಮಾತಾಡಿ ಕಡಕ್ ನೋಡಿ ಇಸ್ಕೊಂಡು ಹೋಗಿರ್ತೀರಿ. ಹೊಳ್ಳಿ ಕೊಡಪ್ಪ ಅಂತ ಅಂದ್ರ ಕುಡಿ ಬೀಳದ ನೋಡಪ್ಪ ಈ ಬಡ ಭಿಕಾರಿಗಳಿಗೆ. ಮಗನ, ನಿನ್ನ ಬಾಯಲ್ಲಿರುವ ಹಲ್ಲುಗಳನ್ನು ಬೀಚಿ ಬಿಟ್ಟೆನೋ ಬಾಲು ಯಾಚರ. ನೋಡ್ರಿ ಧನ್ಯರ, ನಿಮ್ಮ ಮುಂದೆ ಈ ನಮ್ಮನೆ ಹುಲಿ ಹಾರಾಡಿದಂಗ ಹಾರಾಡಕತ್ತಾನಿವ. ಅವತ್ತು ಇವ್ರ ಮನೆಗೆ ಹೋಗ್ಬಾರ್ದ ಹೋಗ್ಯ ಇವ್ ಮಾತಾಡೋ ಕಡ್ತಕ್ಕ ನನ್ನ ಜೋತ್ರದಾಗ ಹುಚ್ಚಿನ ಹೋಗ್ಕೊಂಡ್ರಿ ಧನ್ಯರ. ರಾಜೇಂದ್ರ, ಒಂದು ಹೊತ್ತಿನ ಗಂಜಿಗೂ ಗತಿ ಇಲ್ಲದ ತಿರುಬೋಕಿಗಳು ನೀವು. ಇನ್ನು ನಾವು ಸುತ್ತು 16 ಹಲ್ಲಿಗೆ ಅನ್ನ ಹಾಕುವ ಹಣವಂತರು ನಾವು. ಅಂಥದರಲ್ಲಿ ಉತ್ತಟತನದಿಂದ ಉಚ್ಚರಿಸಿದೆಯಾ ಕುಂಡಿ? ಸುಮ್ಮನೆ ಹಣ ಕೊಟ್ಟರೆ ಸರಿ, ಇಲ್ಲವಾದರೆ ಏನ್ ಮಾಡ್ತೀರ? ನನ್ನ ಮನೆಗೆ ಬಂದು ನನಗೆ ಮಗನೇ ಎಂದು ಮಾತನಾಡಿದರೆ ಈ ನನ್ನ ಸನಾತನ ಕೊಡಲಿಯಿಂದ ಬಾರಿಸಿ ಬಿಡ್ತಾನೆ ಮಗನ. ಮಾರಣ ಮೃದಂಗ, ಸ್ಮರಣ ಮೃದಂಗ. ಮೃತ್ಯುವನ್ನೇ ಕೆತ್ತು ಬಂದ ಮೃತ್ಯುಂಜಯ ಈ ನರನಾಗ. ರಾಜೇಂದ್ರ, ನನ್ನ ಹಣ ನನಗೆ ಕೊಟ್ಟರೆ ಸರಿ, ಈ ನನ್ನ 7 ಬಾರಿನ ಬಂದೂಕಿಗೆ ಬಲಿಯಾಗಿ ಬೀಳುವುದು ನಿನ್ನ ಕೊಪ್ಪಿದ ದೇಹ. ತಡ್ರಿ ತಡ್ರಿ ಧನ್ಯರ, ಆವೇಶದಾಗ ಅಪಘಾತ ಮಾಡ್ಕೊಂಡು ದಡನ್ನ ಏನ್ ಕಿನಾರ ಮಾಡ್ಕೊಂಡ್ ಹೋಗ್ಬೇಡ್ರಿ. ಮೊದಲ ಅವ ಎದಕ್ ಬಂದ ಕೇಳ್ರಿ, ಆಮ್ಯಾಲ ವಿಚಾರ ಮಾಡ್ರಿ ಆತ್ರಿ ಧನ್ಯರ. ತಲಾಟಿ, ಹಾಗಾದ್ರೆ ನೀನೇ ಕೇಳಿ ನೋಡು. ತಮ್ಮ ರಾಜೇಂದ್ರ, ಈ ಅರಮನೆ ಬರ್ಬೇಕಾದ್ರ ಕಾರಣವೇನಪ್ಪ? ನೋಡಿ ತಲಾಟಿಯವರೇ, ನಾಳೆ ನಡೆಯುವ ಪಂಚಾಯತಿ ತೀರ್ಮಾನದಲ್ಲಿ ಆ ಬಡವಳಾದ ಸಾವಿತ್ರಮ್ಮನ ಆಸ್ತಿಯ ಪತ್ರವನ್ನು ಅವಳಿಗೆ ತಲುಪಿಸಿ ಅಂತ ಹೇಳಲು ಬಂದಿದ್ದೆ. ನಾನು ಇನ್ನು ಬಂದ ವಿಷಯ ಮುಟ್ಟಿಸಿದ್ದೇನೆ. ನಾನೇನು ಬರುತ್ತೇನೆ, ನೆನಪಿರಲಿ. ನನ್ನ ಹೃದಯದಲ್ಲಿ ಮತ್ತೆ ಹೊತ್ತಿ ಉರಿಯುತ್ತಿದೆ ಅಗ್ನಿ ಪರ್ವತ. ಆಸ್ತಿ ಪತ್ರ ತಲುಪಿಸಿದ್ದೆ, ಆದರೆ ಅದು ನಮಗೆ ಶುದ್ಧ ಅವಮಾನ. ರಾಜ, ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ ಕೆಲಸವನ್ನು ನಿಷ್ಫಲದಂತೆ ಹಾಳು ಮಾಡಿಬಿಟ್ಟೆಯಾ? ನಾವಿತ್ತು ಸತ್ತಂತೆ. ರಾಜೇಂದ್ರ, ಇಂದಲ್ಲ ನಾಳೆ ಮಾಡುವೆ ನಿನ್ನ ಕೊಲೆ. ಅಂದಾಗಲೇ ಈ ನನ್ನ ಅಂತರಂಗಕ್ಕೆ ಒಂದು ನೆಲೆ ಎಲ್ಲರಿಗೂ ತಿಳಿಯುತ್ತದೆ. ಈ ಕಿರಾತಕನ ಕಲೆ. ತಲಾಟಿ, ಆ ಕಲೆ ಇಟ್ಕೊಂಡು ಹೊಸ ಪ್ಲಾನ. ಧನ್ಯರ, ಎಷ್ಟು ಮಂದ್ಯಾಗ ಹೇಳು ತಪ್ಪಾಗತ್ರಿ. ಅಲ್ಲಿ ಒಳಗ್ ಬರ್ರಿ, ಅಲ್ಲೇ ತಿಳಿಸಿ ಹೇಳ್ತೀನಿ. ನೋಡ್ರಿ
ನನಗೆ ಸಿಕ್ಕಂತೆ ಹಾರಾಡಿ ಹೋದ. ಮಗನೇ, ನಿನ್ನಂತವರು ಯಾರೇ ಆಗಿರಲಿ ಅವರನ್ನು ಈ ಭೂಲೋಕದಿಂದ ಯಮಲೋಕಕ್ಕೆ ಪಾರ್ಸಲ್ ಮಾಡುವುದೇ ನನ್ನ ಮುಖ್ಯ ಗುರಿ. ನನ್ನ ಮುಂದಿನ ಕಾರ್ಯ ಆ ಬಡ ಬಾಯಿ ಹೇಮಂತನ ಹೆಂಡತಿ ಹೇಮಾ. ಹೇಮಾ ನಿನ್ನ ಶೀಲದ ಮುದ್ದೆಯನ್ನು ಕುಕ್ಕಿ ಕುಕ್ಕಿ ತಿಂದು ಇಂಗ ತಿಂದ ಮಂಗನಂತೆ ಮಾಡಲಿದ್ದರೆ ನನ್ನ ಹೆಸರು ಗಂಡುಳ್ಳ ಗರತಿಯರ ಮೆಂಡ ತಲೆ ಕೆಟ್ಟವನಿ ನರನಾಗಣೆ ಅಲ್ಲ. ಇದು ನನ್ನ ಮೊದಲ ಅಂಕ. ಮುಂದಿನ ಪ್ರವೇಶದಲ್ಲಿ ತಿಳಿಯುತ್ತದೆ ನನ್ನ ಅಣ್ಣನ ಕೈ ಚಾಕ. ಅಂದು ನೀನು ಆರಿಮಿಂಚಿಗೆ ಕಾಲಿಟ್ಟೆ, ಅಂದು ನಿನ್ನ ಮೇಲೆ ಕಣ್ಣಿಟ್ಟೆ.